ನಾಪು ಕ್ಲಬ್ಬಿನಲ್ಲಿ ಹಿಂದೂ ಮಲಯಾಳಿ ಸಂಘದಿಂದ ವಿಷು ಸಂಭ್ರಮಾಚರಣೆ ಕಾರ್ಯಕ್ರಮ. ಸಂಘದ ಬಲವರ್ಧನೆಗೆ ಸದಸ್ಯರ ಸಹಕಾರ ಮುಖ್ಯ. ಕೆಎಸ್ ರಮೇಶ್. ಯಾವುದೇ ಸಂಘ ಸಂಸ್ಥೆಗಳು ಬಲವರ್ಧನೆ ಆಗಬೇಕಾದರೆ ಸಂಘದಲ್ಲಿರುವ ಸರ್ವ ಸದಸ್ಯರ ಸಹಕಾರವಿದ್ದರೆ ಮಾತ್ರ ಸಾಧ್ಯ ಎಂದು ಹಿಂದೂ ಮಲಯಾಳಿ ಸಂಘದ ಜಿಲ್ಲಾ ಸಮಿತಿ ಮಾಜಿ ಅಧ್ಯಕ್ಷ ಕೆಎಸ್ ರಮೇಶ್ ಹೇಳಿದರು. ನಾಪೋ ಕ್ಲಬ್ಬಿನ ಹಿಂದೂ ಮಲಯಾಳಿ ಸಂಘದ ವತಿಯಿಂದ ಹಳೆ ತಾಲೂಕು ಶ್ರೀ ಭಗವತಿ ಸಮುದಾಯ ಭವನದಲ್ಲಿ ಆಯೋಜಿಸಲಾದ ವಿಷು ಸಂಭ್ರಮಾಚರಣೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಅವರು ಮಾತನಾಡಿದರು. ಜಿಲ್ಲೆಯಲ್ಲಿ ಈಗಾಗಲೇ 15 ಹಿಂದೂ ಮಲಯಾಳಿ ಸಂಘವನ್ನು ಸ್ಥಾಪಿಸಲಾಗಿದೆ. ಪ್ರಥಮ ಬಾರಿ ನಾಪೋ ಕ್ಲಬ್ಬಿನಲ್ಲಿ ವಿಷು ಸಂಭ್ರಮಾಚರಣೆ ಮಾಡುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದೆ. ನಮಗೆ ಅನ್ನ ನೀಡುತ್ತಿರುವ ಭಾಷೆ ಕನ್ನಡ, ನಮ್ಮ ಮಾತೃಭಾಷೆ ಮಲಯಾಳಂ ಆಗಿದೆ. ಆದ್ದರಿಂದ ನಮ್ಮ ಮಾತೃಭಾಷೆಗೆ ನೀಡುವ ಗೌರವ ಪ್ರಾಮುಖ್ಯತೆಯನ್ನು ಕನ್ನಡ ಭಾಷೆಗೂ ನೀಡಬೇಕು ಎಂದರು. ಮಾಜಿ ಅಧ್ಯಕ್ಷರು ಭವ್ಯ ವೇದಿಕೆಗೆ ಕರೆದು ನಿಮ್ಮ ಪ್ರೀತಿಗೆ ನಾನು ಸದಾ ಆಭಾರಿಯಾಗಿರುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ನಮಗೆ ಹಿಂದೂ ಮಲಯಾಳಿಗಿರ್ಬೋದು, ಬಿಲಾವ್ ಸಮಾಜಕ್ಕಿರ್ಬೋದು, ಯಾರಿಗಿರ್ಬೋದು ನಮಗೆ ಆದರ್ಶಗಳು ಯಾವುದು ಅಂತಂದ್ರೆ ನಮ್ಮ ಶ್ರೀ ನಾರಾಯಣ ಗುರು ಸಂಘಟನೆಯಿಂದ ಸದೃಢವಾಗು ವಿದ್ಯೆಯಿಂದ ಪ್ರಬುದ್ಧರಾಗು ಅಂತ ಹೇಳುವಂತ ಮಾತನ್ನ ನಾವು ಪಾಲಿಸುತ್ತಾ ಮುಂದೆ ನಡೆದರೆ ನಮ್ಮ ಅವರ ಆಶೀರ್ವಾದ ಖಂಡಿತ ಇರುವಂತಹ ಸಾಧ್ಯತೆ ಸದಾ ಇರುತ್ತದೆ ಭಾವನೆಯೊಂದಿಗೆ ಯಾವುದೇ ಒಂದು ಸಂಘವನ್ನು ಕಟ್ಟಿ ಬೆಳೆಸಿ ಅದನ್ನು ಮುನ್ನಡೆಸಬೇಕಾದ್ರೆ ಸಾಧಾರಣವಾದ ವಿಚಾರ. ಒಂದು ಸಮಿತಿಯನ್ನು ಮುಂದೆಡೆ ಸಂಘ ನಾಪೋಕ್ಲು ಈ ಭಾಗದಲ್ಲಿ ಒಂದು ಉತ್ತಮ ಮಾದರಿ ಸಂಘವಾಗಿ ಬೆಳೆಯಲಿಕ್ಕೆ ಕಷ್ಟ ಸಾಧ್ಯತೆ ಅಲ್ಲ. ಯಾವುದಕ್ಕೂ ತಮ್ಮ ಅಮೂಲ್ಯ ಸಹಕಾರ ಅವರಿಗೆ ಉತ್ತಮ ಅಂತೇಳಿ ಭಾವನೆ. ಹಿಂದೂ ಮಲಯಾಳಿ ಸಂಘದ ಮಹಿಳಾ ಘಟಕದ ಅಧ್ಯಕ್ಷೆ ಸುಮಿತ್ರಾ ವಿನೋದ್ ಮಾತನಾಡಿ, ಎಲ್ಲ ಸಂಘ ಸಂಸ್ಥೆಗಳಲ್ಲಿಯೂ ಭಿನ್ನಾಭಿಪ್ರಾಯ ಅಪಪ್ರಚಾರ ಸಹಜ. ಅದಕ್ಕೆಲ್ಲ ಸದಸ್ಯರು ಕಿವಿಗೊಡದೆ ಎಲ್ಲರೂ ಕೂಡ ಸಂಘದ ಬೆಳವಣಿಗೆಗೆ ಶ್ರಮಿಸಬೇಕಾಗಿದೆ ಎಂದರು. ಮೊದಲನೇದಾಗಿ ನಮ್ಮ ಸಂಘಕ್ಕೆ ಧನ್ಯವಾದವನ್ನು ಹೇಳ್ತೇನೆ. ಯಾಕೆ ಅಂದ್ರೆ ಇಷ್ಟು ವರ್ಷ ನಮ್ಮಲ್ಲಿ ವಿಶ್ವ ಆಚರಣೆ ಆಗ್ತಿದೆ. ನನಗೆ ಒಂದೇ ಒಂದು ಸಲ ಪುನಃ ಸಿಗ್ತಿಲ್ಲ. ಈ ಸಲ ನಮ್ಮ ಸಂಘದಿಂದ ವಿಶ್ವ ಪುನಃ ಸಿಗುವಂತ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅದರಿಂದ ತುಂಬ ಹೃದಯದ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಂತರ ಮಹಿಳಾ ಸಂಘದಲ್ಲಿ ಒಂದು ಸ್ಪೋರ್ಟ್ಸ್ ಅನ್ನು ಏರ್ಪಡಿಸಲಾಗಿತ್ತು. ಇವತ್ತು ಸಹ ಇತ್ತು, ಕಾರಣಾಂತರದಿಂದ ರದ್ದಾಗಿದೆ. ಎಸ್ಎನ್ಡಿಪಿ ಸಂಘಟನೆ ಅಧ್ಯಕ್ಷ ಟಿಆರ್ ವಾಸುದೇವ್ ಮಾತನಾಡಿ, ಸಂಘದಲ್ಲಿ ಪುರುಷರಿಗೂ ಮಹಿಳೆಯರಿಗೂ ಕೂಡ ಸಮಾನ ಅವಕಾಶ ನೀಡಬೇಕಾಗಿದೆ. ನಾಪೋ ಕ್ಲಬ್ಬಿನ ಹಿಂದೂ ಮಲಯಾಳಿ ಸಂಘ ಯೋಜಿಸಿದ ವಿಷು ಸಂಭ್ರಮಾಚರಣೆ ಕಾರ್ಯಕ್ರಮ ಸಂಘದ ಸ್ಥಾಪಕ ಅಧ್ಯಕ್ಷರಿಗೂ ಸಂಘ ಇರುವವರೆಗೂ ವಿಷು ಸಂಭ್ರಮಾಚರಣೆ ಪ್ರಾರಂಭಿಸಿದ ಸಂಘ ಎಂಬ ಹೆಸರು ಉಳಿಯಲಿದೆ. ನಮ್ಮ ಸಂಘಟನೆ ಕೂಡ ಇದಕ್ಕೆ ಎಲ್ಲ ರೀತಿಯಲ್ಲಿ ಸಹಕಾರ ನೀಡಲಿದೆ ಎಂದರು. ಹಾಗೂ ನಮ್ಮ ಸಂಘದ ಸದಸ್ಯರ ಕುಟುಂಬದಲ್ಲಿ ಇಬ್ಬರು ಮರಣ ಹೊಂದಿದ್ದು ಅವರಿಗೆ ಸಂಘದ ವತಿಯಿಂದ ಮರಣ ಫಂಡನ್ನು ನೀಡಿ ಕಿಟ್ಟನ್ನು ಇಟ್ಟಿರುತ್ತೇವೆ. ಇನ್ನು ಮುಂದೆಯೂ ಇದೇ ರೀತಿ ಸಂಘದ ಎಲ್ಲ ಸದಸ್ಯರು ಸಂಘದ ಕಾರ್ಯ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಸಂಘವನ್ನು ಇನ್ನಷ್ಟು ಮುಂದಕ್ಕೆ ಕೊಂಡೊಯ್ಯಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇಂದಿನ ಈ ಸಮಾರಂಭಕ್ಕೆ ಆಗಮಿಸಿದ ತಮಗೆಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತನ್ನು ಮುಗಿಸುತ್ತೇನೆ. ಕಾರ್ಯಕ್ರಮದಲ್ಲಿ ನಾಪೋಕ್ಲು ಗ್ರಾಮ ಪಂಚಾಯಿತಿ ಸದಸ್ಯ ಬಿಎಂ ಪ್ರದೀಪ್, ನಾಪೋಕ್ಲು ಶೌರ್ಯ ತಂಡದ ಅಧ್ಯಕ್ಷೆ ಬಾಳೆಯಡ ದಿವ್ಯಾ ಮಂದಪ್ಪ, ನಾಪೋಕ್ಲು ಶ್ರೀ ಪೊನ್ನುಮುತ್ತಪ್ಪ ದೇವಾಲಯದ ಅಧ್ಯಕ್ಷ ಎಕೆ ಚಂದ್ರನ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ನಾಪೋಕ್ಲು ಹಿಂದೂ ಮಲಯಾಳಿ ಸಂಘದ ಅಧ್ಯಕ್ಷ ಅನಿಲ್, ನಮ್ಮ ಸಮಾಜದ ಆಚಾರ ವಿಚಾರಗಳು ಉಳಿಯಬೇಕಾದರೆ ಈ ರೀತಿಯ ಕಾರ್ಯಕ್ರಮ ಆಯೋಜನೆ ಸಾಧ್ಯ. ಇದರಿಂದ ನಮ್ಮ ಮಕ್ಕಳಿಗೂ ಇದರ ಅರಿವು ಮೂಡುತ್ತದೆ. ಮುಂದಿನ ಪೀಳಿಗೆಗೆ ಕೂಡ ಈ ರೀತಿ ಕಾರ್ಯಕ್ರಮ ಆಚರಿಸಲು ಅನಿವಾರ್ಯವಾಗಿದೆ.
ನಮ್ಮ ಸಂಘವು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಎಲ್ಲ ಸದಸ್ಯರು ಉತ್ತಮ ರೀತಿಯಲ್ಲಿ ಸಹಕಾರ ನೀಡುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಎಲ್ಲರೂ ಸಹಕಾರವನ್ನು ನೀಡಿ ಸಂಘದ ಏಳಿಗೆಗೆ ಕೈಜೋಡಿಸಬೇಕೆಂದು ಮನವಿ ಮಾಡಿದ ಅವರು, ಸಂಘವು ಮುಂದೆ ಎಲ್ಲರಿಗೂ ಆಸರಿಯಾಗಿ ಉತ್ತಮ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿದೆ ಎಂದರು. ಮೊದಲಿಗೆ ಕಾರ್ಯಕ್ರಮವನ್ನು ಗಣ್ಯರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಸಂಘದ ಸದಸ್ಯ ಮಹಿಳೆಯರಿಂದ ತಿರುವಾದಿರ ನೃತ್ಯ, ಮಕ್ಕಳಿಂದ ನಡೆದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡುಗರ ಗಮನ ಸೆಳೆಯಿತು. ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಾದ ಸ್ನೇಹ ಮತ್ತು ದೀಕ್ಷಾ ಹಾಗೂ ನಾಪೋಕ್ಲು ಶೌರ್ಯ ವಿಪತ್ತು ತಂಡದ ಸದಸ್ಯರನ್ನು ಹಿಂದೂ ಮಲಯಾಳಿ ಸಂಘದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. നമ്മൾ കന്നഡത്തില് പറയുകയാണെങ്കിൽ സ്ഥാപക ആ സ്ഥാപനം ആദ്യം തുടങ്ങിയപ്പോൾ ഉള്ള അധ്യക്ഷ സ്ഥാനമാണ്. അവരുടെ കണ്ണ് തുറന്ന്